ಹಲ್ಲಿ ಬಿದ್ದಂತಹ ನೀರನ್ನ ಕುಡಿದು 4 ಜನ ಅಸ್ವಸ್ಥರಾದಂತಹ ಘಟನೆ, 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲಾದಂತಹ ಘಟನೆ ಕಲಬುರಗಿ ವಿಶ್ವವಿದ್ಯಾಲಯದ ಹಾಸ್ಟೆಲ್ನಲ್ಲಿ ನಡೆದಿದೆ. ಬಿಸಿಎಂ ಸ್ನಾತಕೋತ್ತರ ವಸತಿ ನಿಲಯದಲ್ಲಿ ಘಟನೆ ಆಗಿರೋದ್ರ ಮಾಹಿತಿ ಕೂಡ ಇದೆ. ಬೆಳಗ್ಗೆ ನೀರಿನ ಟ್ಯಾಂಕ್ನಲ್ಲಿ ಹಲ್ಲಿ ಬಿದ್ದಿರೋದು ಗೊತ್ತಿಲ್ಲದೆ ವಿದ್ಯಾರ್ಥಿಗಳು ಅದೇ ನೀರನ್ನು ಕುಡಿದಿದ್ದಾರೆ. ಅದಾದ ಬಳಿಕ ಹಾಸ್ಟೆಲ್ ಸಿಬ್ಬಂದಿಗಳ ಗಮನಕ್ಕೆ ಈ ವಿಚಾರ ಬಂತು. ಹಲ್ಲಿ ಬಿದ್ದಂತಹ ನೀರಲ್ಲಿ ಅಡುಗೆ ಕೂಡ ಮಾಡಿಬಿಟ್ಟಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಅಸ್ವಸ್ಥಗೊಂಡಂತಹ ವಿದ್ಯಾರ್ಥಿಗಳಿಗೆ ಜಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಕಲಬುರಗಿ ವಿವಿ ಆವರಣದಲ್ಲಿರುವಂತಹ ಬಿಸಿಎಂ ವಸತಿ ನಿಲಯದಲ್ಲಿ ಸತ್ತು ಬಿದ್ದಿರುವಂತಹ ಹಲ್ಲಿ ಏನಂದ್ರೆ ಆ ಒಂದು ನೀರಿನ ಟ್ಯಾಂಕರ್ನಲ್ಲಿ ಬಿದ್ದಿತ್ತು. ಆ ಒಂದು ನೀರು ಸೇವನೆ ಮಾಡಿದಂತಹ ವಿದ್ಯಾರ್ಥಿಗಳು ಈಗ ಅಸ್ವಸ್ಥಗೊಳ್ತಾ ಇದ್ದಾರೆ. ಈಗಾಗಲೇ ಒಬ್ಬರನಂತೆ ಒಬ್ಬರದೇ ಸುಮಾರು 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈಗಾಗಲೇ ಏನಂದರೆ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನಂದರೆ ನೀರಿನ ಟ್ಯಾಂಕರ್ನಲ್ಲಿ ಕಳೆದ 3 ದಿನಗಳ ಹಿಂದೆ ಹಲ್ಲಿ ಸತ್ತು ಬಿದ್ದರೂ ಕೂಡ ಅದನ್ನು ಅಲ್ಲಿರುವಂತಹ ವಾರ್ಡನ್ ಆಗಿರ್ಬೋದು, ಸಿಬ್ಬಂದಿಗಳು ಯಾರೂ ಕೂಡ ಗಮನಿಸಿಲ್ಲ. ಅದೇ ನೀರಿನಿಂದ ಏನಂದರೆ ಆಹಾರ ರೆಡಿ ಮಾಡೋದಾಗಿರ್ಬೋದು ಮತ್ತು ಅದೇ ನೀರನ್ನು ವಿದ್ಯಾರ್ಥಿಗಳು ಕುಡಿದಿರೋದ್ರಿಂದ ಈ ರೀತಿಯಾಗಿ ಏನಂದರೆ ವಿದ್ಯಾರ್ಥಿಗಳಲ್ಲಿ ಅಸ್ವಸ್ಥರಾಗಿದ್ದಾರೆ. ಅದರಲ್ಲೂ ಕೂಡ ವಾಂತಿಯಿಂದ ಸಮಸ್ಯೆಯಾಗಿ ಏನಂದರೆ ವಿದ್ಯಾರ್ಥಿಗಳು ಅಡ್ಮಿಟ್ ಆಗಿದ್ದಾರೆ. ಸೊ ಅವ್ರನ್ನೂ ಕೂಡ ಮಾತಾಡ್ತೀನಿ. ನಿಮಗೆ ಯಾವಾಗ ಗೊತ್ತಾಯಿತು ಈಗ ಈ ರೀತಿಯಾಗಿ ಹಲ್ಲಿ ಸತ್ತು ಬಿದ್ದಿದೆ ಅಂತ? ಬೆಳಗ್ಗೆ ಗೊತ್ತಾಗಿದೆ ಸರ್, 9 ಗಂಟೆಗೆ 9 ಸಹಪಾಠಿ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಏನು ಸಮಸ್ಯೆ ಆಯ್ತು ನಿಮ್ಗೆ? ಸಮಸ್ಯೆ ಏನಾಯ್ತು ಅಲ್ಲಿ? ಅದೇ ಆರಾಮ್ ತಪ್ತಾರೆ, ಅದರಲ್ಲಿಂದ ಇಲ್ಲಿ ಹಾಸ್ಪಿಟ್ಲಿಗೆ ಬಂದೇವೆ. ಇನ್ನು ಏನಾರು ಆಗ್ಬೋದು ಅಂತೇಳಿ ಹಾಸ್ಪಿಟ್ಲಿಗೆ. ಸೊ ಈಗ ಹೇಗಿದೆ ನಿಮ್ದು ಆರೋಗ್ಯ? ಸ್ವಲ್ಪ ಚೇತರಿಸ್ಲಿ. ಇನ್ನೊಂದು ವಿದ್ಯಾರ್ಥಿ ಇದ್ದಾರೆ, ಅವ್ರನ್ನ ಕೂಡ ಕೇಳ್ತೀನಿ. ಈಗ ನಿಮ್ಗೆ ಯಾವಾಗ ಗಮನಕ್ಕೆ ಬಂತು? ಏನಂತಾರೆ ವಾರ್ಡನ್ ಇದ್ರ ಬಗ್ಗೆ? ಸರ್, ವಾರ್ಡನ್ ಅಂತೂ ಇಲ್ಲಿವರೆಗೆ ನಾವು ಫೋನ್ ಮಾಡಿದ್ರೆ ರೆಸ್ಪಾನ್ಸೇ ಮಾಡೋದಿಲ್ಲ ಸರ್. ನಾವು ಫೋನ್ ಮಾಡಿದ್ರೆ ಫೋನ್ ಕೂಡ ಸ್ವಿಚ್ ಆಫ್ ಮಾಡಿ ಇಟ್ಟಿರ್ತಾರೆ. ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳ ಕಷ್ಟನೂ ಕೇಳೋಕ್ಕೆ ಹೋಗಿಲ್ಲ ಸರ್. ಅವರು ಭಾಳ 2 ತಿಂಗಳ 3 ತಿಂಗಳ ಒಂದು ಸರಿ ವಾರ್ಡನ್ ವಿಸಿಟ್ ಕೊಡ್ತಾರೆ ಸರ್. ಯಾವ ಕಂಪಲ್ಸರಿ ವಾರ್ಡನ್ ಅಂತೂ ಬರೋಕೆ ಇಲ್ಲ. ವಾರ್ಡನ್ ಅಂತ ಹಾಸ್ಟೆಲ್ ಸಮಸ್ಯೆಗಳನ್ನು ಯಾರು ಕೇಳೋರಿಲ್ಲ ಅಂತ ಆಗಿದೆ ಸರ್. ಇವತ್ತು ಮಾರ್ನಿಂಗಿಂದ ಗೊತ್ತಾಗಿದೆ ಸರ್ ಅದು ಹಲ್ಲಿ ಬಿದ್ದೆ ಅಂತೇಳಿ. ಮೇಲ್ಗಡೆ ಹೋಗಿದ್ದ ಛತ್ ಮೇಲೆ ಹೋಗಿ ಸರ್, ಸುಮ್ಮನೆ ನೋಡ್ಬೇಕಂತ ಹೋಗಿದ್ದಾರೆ ಸರ್. ಹಲ್ಲಿ ಬಿದ್ದಿದೆ ಸರ್. ಅದು ಕೂಡ ಇಮಿಡಿಯೇಟ್ಲಿ ನೋಡಿದ ತಕ್ಷಣ ಗ್ರೂಪ್ನಲ್ಲಿ ಫೋಟೋ ಹಾಕಿದ್ರು ಸರ್. ಅದು ಹಾಸ್ಟೆಲ್ ಒಂದು ಗ್ರೂಪ್ ಮಾಡಿದ್ರು ಸರ್. ಆ ಗ್ರೂಪ್ನಲ್ಲಿ ಫೋಟೋ ಹಾಕಿದ್ರು ಸರ್, ಈ ಥರ ಹಲ್ಲಿ ಬಿದ್ದಿದೆ ಕುಡಿಯೋ ನೀರಿನಲ್ಲಿ ಅಂತೇಳಿ. ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳು ಗಾಬರಿಪಟ್ಟು ಈ ಥರ ಆಗಿದೆ ಅಂತ ಸ್ವಲ್ಪ ಮನಸ್ಸಿಗೆ ಎಲ್ಲರಿಗೆ ಸ್ವಲ್ಪ ಭಯ ಅಂತ ಅನ್ಕೊಂಡಿದ್ದೆ ಸರ್. ಅದಕ್ಕೋಸ್ಕರ ಇಲ್ಲಿ ಹಾಸ್ಪಿಟಲ್ಗೆ ಅಂತ ನಾವು ಬಂದು ಅಡ್ಮಿಟ್ ಆಗ್ತೀವಿ. ಸೊ ಇದಿಷ್ಟು ಏನಂದರೆ ವಿದ್ಯಾರ್ಥಿಗಳು ಹೇಳ್ತಾ ಇರೋದು. ಈಗ ಅಂದರೆ ಯಾವಾಗ ಬೆಳಗ್ಗೆ ಹಲ್ಲಿ ಬಿದ್ದಿರುವಂತಹ ವಿಷಯ ತಿಳಿಯಿತು ಕೂಡಲೇ ಏನಂದರೆ ಮಕ್ಕಳು ಒಬ್ಬರ ನಂತರ ಒಬ್ಬರು ಅಸ್ವಸ್ಥರಾಗ್ತಾ ಇದ್ದು. ಯಾಕೆ ಅಂತ ಹೋಗಿ ಮೇಲಿರುವಂಥ ನೀರಿನ ಟ್ಯಾಂಕರ್ ನೋಡಿದಂಥ ಸಂದರ್ಭದಲ್ಲಿ ಸತ್ತು ಬಿದ್ದಿರುವಂತಹ ಹಲ್ಲಿಯಿಂದ ಈ ರೀತಿಯಾಗಿ ಮಕ್ಕಳಲ್ಲಿ ವಾಂತಿ ಆಗೋದು ಮತ್ತು ಅಸ್ವಸ್ಥರಾಗ್ತಾ ಇರೋದು ತಿಳಿದು ಬಂದಿದ್ದು. ಈಗ ಎಲ್ಲ ವಿದ್ಯಾರ್ಥಿಗಳನ್ನ ಈಗಾಗಲೇ ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.